ವಿಶೇಷವಾಗಿ ಹೇಳಬೇಕಂದ್ರೆ ಜೂನ್ 1 ನಮಗೆ ಒಂದು ವಿಶೇಷವಾದಂಥ ದಿನ ಅಂತಲೇ ಹೇಳೋದಕ್ಕೆ ನಾನು ಬಯಸ್ತೀನಿ. ಸ್ನೇಹಿತರು, ನಮ್ಮ ಎರಡು ದೇಹ ಒಂದೇ ಮನಸ್ಸು ಅನ್ನೋ ರೀತಿಯಲ್ಲಿ ನಾವು ಇದ್ದೀವಿ. ನಾನು ಮೊದಲಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಮಂಜಣ್ಣವ್ರಿಗೆ. ಏನಂದರೆ, ಗ್ರಾಮ ಪಂಚಾಯತಿ ಸದಸ್ಯರಾಗಿ ಲಾಸ್ಟ್ ಟೈಮು 5 ವರ್ಷದ ಹಿಂದೆ ಇದಾಗಿದ್ದರು. ಆಗಲೂ ಉಪಾಧ್ಯಕ್ಷರಾಗಿ ಪಂಚಾಯಿತಿಯಲ್ಲಿ ಎಲ್ಲ ಹಳ್ಳಿಗಳಲ್ಲೂ ಒಂದು ಜನಪ್ರಿಯ ಉಪಾಧ್ಯಕ್ಷರನ್ನಾಗಿ ಹೆಸರು ತಗೊಂಡಿದ್ದರು. ಅದೇ ರೀತಿ ಈ ಟರ್ಮಲ್ಲೂ ಅವರು ಉಪಾಧ್ಯಕ್ಷರಾಗಿ ಒಳ್ಳೆ ನುಡಿದಂತೆ ನಡೆ ಅನ್ನೋ ರೀತಿಯಲ್ಲಿ ಜನಗಳಿಗೆ ಯಾವುದೋ ಒಂದು ಮಾತಿನ ಭರವಸೆ ಅವ್ರು ಕೊಡ್ತಾ ಇದ್ದಾರೋ ಭರವಸೆನಲ್ಲೇ ನಡ್ಸ್ಕೊತ ಬರ್ತಾ ಇದ್ದಾರೆ. ಒಂದು ಪಂಚಾಯತಿಗೆ ಮಾದರಿ ಉಪಾಧ್ಯಕ್ಷರಾಗಿ ಅವರು ಇದ್ದಾರೆ. ಈಗ ಎಲ್ಲರೂ ಹುಟ್ಟುಹಬ್ಬವನ್ನು ಬೇರೆ ಬೇರೆ ರೀತಿಗಳಲ್ಲಿ ಆಚರಣೆ ಮಾಡ್ಕೊಳೋದಕ್ಕೆ ಇಷ್ಟಪಡ್ತಾರೆ. ಅವರೇನಂದರೆ, ನನ್ನ ಹುಟ್ಟುಹಬ್ಬದಿಂದ ನನಗೆ 100 ಜನಕ್ಕೂ ಒಂದು ಸಹಾಯ ಇದಾಗಬೇಕನ್ನೋ ಒಂದು ಉದ್ದೇಶದಲ್ಲಿ ಪ್ರತಿ ವರ್ಷವೂ ಮುಳ್ಳೂರಿನ ಸರ್ಕಾರಿ ಶಾಲೆಯಲ್ಲಿ ನೋಟ್ಬುಕ್ಸ್, ಒಂದು ವರ್ಷಕ್ಕಾಗಂತಹ ನೋಟ್ಬುಕ್ಸು ಕೊಡ್ತಾಯಿದ್ರು ಮತ್ತು ಬ್ಯಾಗು ಕೊಡ್ತಾಯಿದ್ರು. ಈ ವರ್ಷ ಅವರು ವಿಶೇಷವಾಗಿ ಇಡೀ ಕೊರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಸರ್ಕಾರಿ ಶಾಲೆಗಳು ಎಷ್ಟು ಬರ್ತತ್ತೋ ಎಲ್ಲ ಶಾಲೆಗಳಿಗೂ ನಾವು ಈ ಸರಿ ನೋಟ್ಬುಕ್ ಕೊಡಬೇಕಂತ ಹೇಳಿದರು. ಅದೇ ರೀತಿ ನೋಟ್ಬುಕ್ಗಳು ಮತ್ತು ಬ್ಯಾಗು ಎಲ್ಲ ನಾವು ತಯಾರು ಮಾಡಿದ್ದೀವಿ. ಯಾಕಂದರೆ ನೀತಿ ಸಮಿತಿ ಜಾರಿಯಲ್ಲಿರೋದ್ರಿಂದ ನಾವು ಕೊಡೋಕ್ಕಾಗಲಿಲ್ಲ. ಇದೇ 7ನೇ ತಾರೀಕು ನಾವು ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟು ಎಲ್ಲ ಶಾಲಾ ಮಕ್ಕಳಿಗೂ ಸ್ವೀಟು ಹಂಚುವುದರ ಮುಖಾಂತರ, ಹಾಗೆ ನೋಟ್ಬುಕ್ಕು ಮತ್ತು ಬ್ಯಾಗು ಕೊಡುವುದರ ಮುಖಾಂತರ ಅವ್ರ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊತಾರೆ. ಅದೇ ರೀತಿಯಾಗಿ ನಮ್ಮ ಕಾರ್ಮಲ್ರಾಮ್ನ ವೃದ್ಧಾಶ್ರಮ ಇದೆ, ಅದರಲ್ಲೂ ಅವ್ರಿಗೆ ಬೇಕಾಗಿರೋಂಥ ಬ್ರಷ್ಶೀಟ್ ಇರ್ಬೋದು, ಅವ್ರಿಗೆ ಬಟ್ಟೆ ಇರ್ಬೋದು ಕೊಡೋಂಥ ಇದಾಗಿದೆ. ಹಾಗೆ ಹ್ಯಾಂಡಿಕ್ಯಾಪ್ಸ್ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳಿಗೆ ಅವ್ರಿಗೂ ಅಷ್ಟೇ, ಅವ್ರಿಗೇನು ಮೆಡಿಕಲ್ ಕಿಟ್ ಏನು ಬೇಕು ಅದೆಲ್ಲನೂ ಕೊಡುವಂಥ ಇದಾಗಿದೆ. ಹಾಗೆ ಎಲ್ಲ 100 ಜನಕ್ಕೂ 1000 ಜನಕ್ಕೂ ತಮ್ಮ ಕೈಯಲ್ಲಾದಂತಹ ಸಹಾಯ ಮಾಡ್ತಾ ಬಂದಿದ್ದಾರೆ. ಅದಕ್ಕಾಗಿ ಎಲ್ಲರೂ ಹೇಳ್ತಾರೆ, ಮಂಜಣ್ಣ ಅಂದರೆ ನುಡಿದಂತೆ ನಡೆಯುವಂತಹ ವ್ಯಕ್ತಿ. ಅದರಿಂದ ಉಪಾಧ್ಯಕ್ಷರಾಗಿ ಆಗಿರೋದ್ರಿಂದ ಜನಗಳಿಗೆ ಎಲ್ಲ ಊರುಗಳಲ್ಲೂ ಪಂಚಾಯತಿ ವ್ಯಾಪ್ತಿಯಲ್ಲಿ, ಇಡೀ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಅವ್ರಿಗೆ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಇದೇ ರೀತಿ ಅವ್ರಿಗೆ ಜನಗಳ ಒಂದು ಭಾವನೆಗಳಿಗೆ, ಅವ್ರ ಕಷ್ಟ ಸುಖಗಳಿಗೆ ಸ್ಪಂದಿಸುತ್ತಾ ಎಲ್ರಿಗೂ ಒಂದು ಸಹಾಯವನ್ನು ಮಾಡುವಂಥ ಇದಾಗಲಿ. ಹಾಗೆ ಹೆಚ್ಚಿನ ಅಧಿಕಾರ ಅವ್ರಿಗೆ ಕೊಟ್ಟರೆ ಇನ್ನೂ ಹೆಚ್ಚಿನ ಜನಗಳಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಅದೇ ರೀತಿ ನಮ್ಮ ಕೊರ್ತಿ ಗ್ರಾಮ ಪಂಚಾಯತಿ ಎಲ್ಲ ಸದಸ್ಯರೊಂದಿಗೆ ನಮ್ಮ ಗ್ರಾಮಸ್ಥರು, ಕೊರ್ತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಹಳ್ಳಿಗಳ ಎಲ್ಲ ಗ್ರಾಮಸ್ಥರ ಪರವಾಗಿ ನಾನು ಅವರಿಗೆ ಹೃದಯಪೂರ್ವಕವಾದಂತಹ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತು ಏನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಷ್ಟಪಟ್ಟು ಜನಗಳ ಸೇವೆಯನ್ನು ಮಾಡ್ತಾ ಇದ್ದಾರೆ, ಅವ್ರನ್ನ ಗುರುತಿಸಬೇಕು. ಅವ್ರಿಗೆ ಪ್ರತಿ ಮಂಜಣ್ಣವರ ಬರ್ತ್ಡೇ ದಿನದಲ್ಲಿ, ಹುಟ್ಟುಹಬ್ಬದ ದಿನದಂದು ಅವ್ರಿಗೆ ಗುರುತಿಸ್ತಾರೆ. ಏನಂದರೆ ಅವ್ರಿಗೇನಾದರೂ ಒಂದು ನೆನಪಿನ ಕಾಣಿಕೆ ಕೊಟ್ಟು ಅವ್ರಿಗೆ ಅವಶ್ಯಕತೆ ಇರೋಂಥದ್ದು. ಲಾಸ್ಟ್ ಟೈಮು ಅವ್ರಿಗೆ ರೇಷನ್ ಕಿಟ್ ಕೊಟ್ಟಿದ್ದರು ಕೊರೋನಾ ಟೈಮಲ್ಲಿ, ಮತ್ತು ಎಲ್ಲ ಅವ್ರಿಗೇನು ಅನುಕೂಲ ಇದೆಯೋ ಎಲ್ಲ ಕೊಟ್ಟಿದ್ರು, ಪ್ರೋತ್ಸಾಹಧನೂ ಕೊಟ್ಟಿದ್ದರು ಲಾಸ್ಟ್ ಟೈಮು. ಅದೇ ರೀತಿ ಈ ವರ್ಷನೂ ಅವ್ರಿಗೆ ವಾಷಿಂಗ್ ಮಿಷಿನ್ ಕೊಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ. ಮತ್ತು ಆಶಾ ಕಾರ್ಯಕರ್ತರು ಮತ್ತು ಅಂಗನವಾಡಿ ಟೀಚರ್ಸ್ಗೆ, ಮಹಿಳೆಯರಿಗೆ ವಾಷಿಂಗ್ ಮಿಷಿನು ಕೊಟ್ಟಿದ್ದಾರೆ, ಅವ್ರಿಗೆ ಸೀರೆನೂ ಕೊಟ್ಟಿದ್ದಾರೆ, ಸಿಹಿ ತಿಂಡಿನೂ ಕೊಟ್ಟಿದ್ದಾರೆ. ಇಂತಹ ಪ್ರತಿಯೊಂದು ಏನು ನಮಗಾಗಿ ಸಾರ್ವಜನಿಕರಿಗಾಗಿ ಯಾರು ದುಡಿತಾ ಇದ್ದಾರೆ ಅವ್ರನ್ನ ಗುರುತಿಸಿ ಮತ್ತು ಅವ್ರ ಜೊತೆಯಲ್ಲೇ ಕೂತು ಒಂದು ಉಪಹಾರ ಮಾಡಿದ್ದಾರೆ. ದಯವಿಟ್ಟು ಇವ್ರಿಗೆ ಹೇಳ್ಬೇಕಂದ್ರೆ, ನಾವು ಏನು ಹೇಳಿದ್ರೂ ಮಂಜಣ್ಣವ್ರಿಗೆ ಸಾಲೋದಿಲ್ಲ. ಒಳ್ಳೆ ಕೆಲಸಗಳು ಮಾಡ್ತಾಯಿದ್ದಾರೆ. ಅವ್ರ ದೇವರು ಒಳ್ಳೆಯದು, ಚಾಮುಂಡೇಶ್ವರಿ ಒಳ್ಳೆಯ ಕೃಪೆ ಕೊಡಲಿ ಅಂತ ನಾನು ಮಂಜಣ್ಣ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತೀನಿ. ಅವರು ಈ ದಿನ ಏನು 40ನೇ ವರ್ಷದ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದಾರೆ. ಈ ದಿನದಂದು ಅವರು ಆಶಾ ಕಾರ್ಯಕರ್ತರಿಗೆ ಮತ್ತು ವಾಟರ್ ಮ್ಯಾನ್ಗಳು ಏನಿದ್ದಾರೆ ಅವರಿಗೆ ವಾಷಿಂಗ್ ಮಿಷಿನನ್ನು ವಿತರಣೆ ಮಾಡಿದ್ದಾರೆ. ಹಾಗೆ ಶಾಲಾ ಮಕ್ಕಳಿಗೆ ಪುಸ್ತಕ ಮತ್ತು ಬ್ಯಾಗ್ಗಳ ವಿತರಣೆ ಕಾರ್ಯಕ್ರಮವನ್ನು ಮುಂದಿನ ದಿನಗಳಲ್ಲಿ ಇಟ್ಕೊಂಡಿದ್ದಾರೆ. ಅವರಿಗೆ ಇದೇ ರೀತಿ ಬಡವರಿಗೆ ಸಹಾಯ ಮಾಡುವಂಥ ಗುಣ ಮತ್ತು ಇನ್ನೂ ಅದಕ್ಕೆ ಬೇಕಾದಂಥ ಸ್ಥೈರ್ಯ ಮತ್ತು ಧೈರ್ಯ ಮತ್ತು ಆಸ್ತಿ ಅಂತಸ್ತು ಇನ್ನೂ ಹೆಚ್ಚಾಗಿ ಸಿಗಲಿ ಅಂತ ನಾನು ಆಶಿಸ್ತೀನಿ. ಹಾಗೆ ಅವರ ಒಂದು ಜೀವನ ಶೈಲಿ ಮುಂಬರ್ತಕ್ಕಂಥ ಮಕ್ಕಳು ಸಹ ಕಲ್ತ್ಕೊಂಡು
ಬಡವರಿಗೆ ಇದೇ ರೀತಿ ಸಹಾಯ ಮಾಡೋ ಹಾಗೆ ಆಗಲಿ ಅಂತ ಹೇಳ್ತೀನಿ. ಹಾಗೆ ಅವರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಹೆಚ್ಚಿನ ಅಧಿಕಾರವೂ ಸಿಗಲಿ ಅಂತ ಹೇಳಿ ನಾನು ಮತ್ತು ನಮ್ಮ ಮುಳ್ಳೂರಿನ ಗ್ರಾಮದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳನ್ನು ಕಳೆದ ಅವರ ಅಧಿಕಾರಾವಧಿಯಲ್ಲಿ ಉಪಾಧ್ಯಕ್ಷರಾಗಿದ್ದರೂ ಸಹ ಹೆಚ್ಚಿನ ಕಾರ್ಯಕ್ರಮಗಳನ್ನು ನಮ್ಮ ಮುಳ್ಳೂರು ಗ್ರಾಮಕ್ಕೆ ನೀಡಿದ್ದಾರೆ. ಅದೇ ರೀತಿ ನಮ್ಮ ಊರನ್ನು ಮತ್ತಷ್ಟು ಅಭಿವೃದ್ಧಿ ಮಾಡಲಿ ಮತ್ತು ಪಂಚಾಯಿತಿ ಮತ್ತು ಮಾದರಿ ಪಂಚಾಯಿತಿಯಾಗಿ ಮಾಡಲಿ ಅವರ ಒಂದು ಉಪಾಧ್ಯಕ್ಷತೆಯಲ್ಲಿ ಅಂತ ಹೇಳಿ ನಾನು ಆಶಿಸ್ತೀನಿ. ಅವರಿಗೆ ಇನ್ನೂ ಹೆಚ್ಚಿನ ಆರೋಗ್ಯ ಮತ್ತು ಐಶ್ವರ್ಯ ಸಿಗಲಿ, ಆಯುಷ್ಯ ಸಿಗಲಿ ಅಂತ ಹೇಳಿ ಎಲ್ಲರೂ ಪರವಾಗೂ ನಾನು ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದ. ಉಪಾಧ್ಯಕ್ಷರಾದ ಮಂಜುನಾಥವರಿಗೆ 39ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ 39ನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಏನು ಇವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಎಲ್ಲ ಅಭಿಮಾನಿಗಳೆಲ್ಲ ಬಂದು ಅವರಿಗೆ ಶುಭ ಹಾರೈಸಿ ಏನು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅವರ ಎಲ್ಲರ ಪರವಾಗಿ ಅವರ ಕುಟುಂಬಕ್ಕೂ ಅವರ ಕುಟುಂಬದ ಎಲ್ಲರಿಗೂ ಆ ಭಗವಂತ ಎಲ್ಲ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಹೇಳ್ಬಿಟ್ಟು 39 ವರ್ಷ ಕಂಪ್ಲೀಟ್ ಆಗಿ 40ನೇ ವರ್ಷಕ್ಕೆ ಹುಟ್ಟುಹಬ್ಬನ ಆಚರಣೆ ಮಾಡ್ಕೊಂಡಿದ್ದೀನಿ. ಈ ನನ್ನ ಹುಟ್ಟುಹಬ್ಬ ಆಚರಣೆಗೆ ಎಲ್ಲ ಬಂದು ನನಗೆ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ನಾನು ಶುಭ ಕೋರಿರೋರಿಗೆಲ್ಲ ನಾನು ಅಭಿನಂದನೆ ಹೇಳ್ತಾ, ನಾನು ಮುಂದೆ ಈಗ ಏನಾಗ್ತಾಯಿತ್ತು ಅಂದರೆ ನನ್ನ ಹುಟ್ಟುಹಬ್ಬದ ವಿಚಾರವಾಗಿ ಪ್ರತಿದಿನ ಅವತ್ತು ಹುಟ್ಟುಹಬ್ಬದ ದಿನ ನಮ್ಮದು ಸ್ಕೂಲುಗಳಲ್ಲಿ ಬುಕ್ಸ್ ಕೊಡೋದು ಒಳ್ಳೊಳ್ಳೆ ಕಾರ್ಯಕ್ರಮ ಇತ್ತು. ಇವತ್ತು ಸೋಮವಾರ ಎಲೆಕ್ಷನ್ ಇರೋದ್ರಿಂದ ನೀತಿ ಸಂಹಿತೆ ಜಾರಿ ಇರೋದ್ರಿಂದ ನಾವು ಅದನ್ನು ಮುಂದೂಡ್ಕೊಂಡಿದ್ದೀವಿ. ಇವತ್ತು ಸಿಂಪಲ್ಲಾಗಿ ಮಾಡಿ ನಮ್ಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ನಮ್ಮ ಪಂಚಾಯತಿನಲ್ಲಿ ಕೆಲಸ ಮಾಡೋಂಥವ್ರು ಏನೋ ಒಂದು ಸ್ವಲ್ಪ ಒಂದು ಗಿಫ್ಟ್ ಕೊಟ್ಟು ಇನ್ನೆಲ್ಲ 7ನೇ ತಾರೀಕು ಮೇಲೆ ಇಟ್ಕೊತಾ ಇದ್ದೀವಿ. ಇಲ್ಲೆಲ್ಲ ಬಂದು ನನಗೆ ಆರೈಸಿದಿಗೆ ಅವ್ರಿಗೆಲ್ಲ ಕೃತಜ್ಞತೆ ಅಂತ ನಮ್ಮ ಸ್ನೇಹಿತರು. ಮುಳ್ಳೂರು ಮಂಜುನಾಥ್ ಅಂತಲೇ ಅವರು ಪ್ರಸಿದ್ಧ. 2ನೇ ಬಾರಿ ಪಂಚಾಯಿತಿ ಚುನಾವಣೆಯಲ್ಲಿ ಗೆದ್ದು 2ನೇ ಸರ್ತಿ ವೈಸ್ ಚೇರ್ಮನ್ ಆಗಿದ್ದಾರೆ. ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಯಲ್ಲಿ ಮುಂದಿನ ದಿನಗಳಲ್ಲಿ ಚೇರ್ಮನ್ನು ಆಗಬೇಕು, ಒಳ್ಳೆ ಆಡಳಿತ ಕೊಡಬೇಕು, ಮತ್ತು ಏನು ಈ ಕೊಡ್ತಿ ಪಂಚಾಯಿತಿ ಅಭಿವೃದ್ಧಿ ಮಾಡಬೇಕು ಅವರು ಅಂಥೇಳಿ ಈ ಮೂಲಕ ನಿಮ್ಮ ಮೂಲಕ ಅವ್ರಿಗೆ ಬರ್ತ್ಡೇ ವಿಶ್ ಮಾಡ್ತಾಯಿದ್ದೀನಿ. ಲೇಟಾಗಿ ವಿಶ್ ಮಾಡ್ತಾಯಿದ್ದೀನಿ ಇವತ್ತು. ಆದರೆ ಅವರು ನಮಗೆ ಅವರು ಬಗ್ಗೆ ಅತಿ ಹೆಚ್ಚು ಪ್ರೀತಿ ಇದೆ. ಮತ್ತು ಅವರ ಅಭಿಮಾನಿಗಳು ಬೆಳಗ್ಗೆಯಿಂದ ವಿಶಸ್ ಮಾಡಿದ್ದಾರೆ. ಮತ್ತು ಇವತ್ತು ಇಷ್ಟು ಅದ್ಧೂರಿಯಾಗಿ ಅವರ ಹುಟ್ಟುಹಬ್ಬ ಪ್ರತಿ ವರ್ಷ ಈ ರೀತಿ ಹಲವಾರು ಸಮಾಜ ಸೇವೆ ಮಾಡೋ ಮುಖಾಂತರ ಮಕ್ಕಳಿಗೆ ಬುಕ್ಸ್ ಕೊಡೋದಿರ್ಬೋದು, ನೋಟ್ಬುಕ್ಸು, ಬ್ಯಾಗು, ಮತ್ತು ಇದಕ್ಕಿಂತ ಒಂದು ಸರ್ತಿ ಬೋರ್ವೆಲ್ ಹಾಕ್ಸಿದ್ರು ಊರಿಗೆ. ಈ ರೀತಿ ಹಲವಾರು ಸಮಾಜ ಸೇವೆ ಮುಖಾಂತರ ಅವರು ಬರ್ತ್ಡೇ ಆಚರಿಸ್ಕೋತಾರೆ, ಅವರು ಅಭಿಮಾನಿಗಳು ಮಾಡ್ತಾರೆ. ಇದೇ ರೀತಿ ಅವರು ಒಳ್ಳೆಯ ಕೆಲಸಗಳು ಮಾಡ್ಕೊಂಡು ಹೋಗಲಿ, ಮುಂದಿನ ದಿನಗಳಲ್ಲಿ ಅತಿ ಉನ್ನತವಾದ ಸ್ಥಾನಕ್ಕೆ ಹೋಗಲಿ ಅಂತ ನಾವು ಆಸೆ ಪಡ್ತೀವಿ ಮೇಡಮ್.